ಇವತ್ತು ವಿಜಯಪುರ ಕನಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ವಿದ್ಯಾರ್ಥಿ ಪರಿಷತ್ ಅವರು ಆಯೋಜಿಸಿರುವಂಥ ಒಂದು ಏನು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಜನ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಕ್ಷರ ಅಂದರೆ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ, ಶಾಲೆಗಳೆಂದರೆ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ಅಕ್ಷರದ ಒಂದು ಶಿಕ್ಷಣದ ಕ್ರಾಂತಿಯನ್ನು ಮಾಡಿದ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಾನು ಈ ಒಂದು ಅವರ ಜಯಂತಿ ದಿನದಂದು ಅವರಿಗೆ ನಾನು ಗೌರವಪೂರ್ವಕ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಅದೇ ಥರ ಇವತ್ತು ಇಲ್ಲಿ ಒಂದು ಏನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಯಾರು ವಿಶೇಷವಾಗಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅಂಥವ್ರಿಗೆ ಇವತ್ತು ಗುರುತಿಸಿ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಅವರಿಗೆ ಒಂದು ಪ್ರಶಸ್ತಿ ಕೊಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸಿದ್ದೇವೆ. ಇದೇ ಥರ ಎಲ್ಲರೂ ಈ ಒಂದು ಪ್ರಶಸ್ತಿ ತಗೊಳ್ಳುವಂಗಾಗಲಿ, ಎಲ್ಲರೂ ಸಾಧನೆಗೈಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಶಿಕ್ಷಣ ಎಂಬುದು ಬಹಳ ಒಂದು ಮಹತ್ವ ನಮಗೈತಿ. ದಯವಿಟ್ಟು ಎಲ್ಲರೂ ಒಳ್ಳೆ ಶಿಕ್ಷಣ ಪಡೀರಿ. ನಾವು ಸಮಾನವಾಗಿ ಓಡಾಡಬೇಕಂದ್ರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಮುಖಾಂತರ ನಮ್ಗೆ ಸಮಾನತೆ ನೀಡ್ಯಾರ. ನಾವು ಶಿಕ್ಷಣ ಪಡೆಯೋದರ ಮುಖಾಂತರ ಅವರ ಕನಸನ್ನು ನನಸು ಮಾಡೋಣ. ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಏನು ಒಂದು ಮಾತು ಹೇಳ್ಯಾರ, ಎಲ್ಲ ಹೆಣ್ಮಕ್ಳಿಗೆ ಒಂದು ಏನವರು ಶಿಕ್ಷಣ ಕೊಟ್ಟಾರ ಅದನ್ನು ನಾವು ಪಾಲಿಸ್ಕೊಂಡು ಹೋಗೋಣ, ಎಲ್ಲರೂ ಶಿಕ್ಷಣವಂತರಾಗೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ನಾವು ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ಆರತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ಅದೇ ರೀತಿಯಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಅದೇ ರೀತಿಯಾಗಿ ಧನ್ಯವಾದಗಳು ಮುದುಕೂರಿಯವರಿಗೆ.
ಅದೇ ರೀತಿಯಾಗಿ ಈ ಒಂದು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಹಚ್ಚಿರ್ತಕ್ಕಂಥ ದೀಪದ ಪ್ರತೀಕವಾಗಿ ಒಬ್ಬ ಪೌರ ಕಾರ್ಮಿಕರ ಮಗಳು ಕೂಡ ಆ ಪೌರ ಕಾರ್ಮಿಕ ಇಲಾಖೆಯ ಕಾರ್ಪೊರೇಟರ್ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಮ್ಯಾಜಿಕ್ ಆಗ್ತಾ ಇದೆ ಭಾರತ ದೇಶದಲ್ಲಿ, ಅದು ಸಾವಿತ್ರಿಬಾಯಿ ಫುಲೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸಹೋದರಿ ಆರತಿ ಶಾಪೂರ್ ಅವರೇ ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ನಮ್ಮ ಮಾನವರ ಸರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮಾನವರ ಸರ್, ಯಾವುದೇ ಒಂದು ವಿದ್ಯಾರ್ಥಿ ಪರವಾಗಿರ್ತಕ್ಕಂತಹ ವಿದ್ಯಾರ್ಥಿ ಸ್ನೇಹಿ ಯಾವುದಾದ್ರೂ ಯೋಜನೆ ನಾವು ಪ್ರಸ್ತಾವನೆ ಮಾಡಿದಾಗ ಅದಕ್ಕೆ ಇಲ್ಲ ಅನ್ನೋದೇ ಅದನ್ನ ಮಾಡೋಣ, ಜಾರಿ ಮಾಡೋಣ ಅಂತಕ್ಕಂಥ ಸ್ನೇಹಿಮಯಿಯಾಗಿರ್ತಕ್ಕಂಥ ಮಾನವರ ಸರ್ ಅವರೇ. ಅದೇ ರೀತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಅಧೀಕ್ಷಕರಾಗಿರ್ತಕ್ಕಂಥ ಕೋಲಾರ್ ಮೇಡಮ್ ಅವರೇ. ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ತು ಇಡೀ ರಾಜ್ಯಾದ್ಯಂತ ಈ ಕೆಲಸ ಮಾಡ್ತಾ ಇದೆ. ಏನೆಲ್ಲ ತನ್ನ 7 ಬೀಳುಗಳ ಮಧ್ಯೆ 20 ವರ್ಷದ ಸುದೀರ್ಘ ಜರ್ನಿ ಅಂತಂದ್ರೆ ನಾವು ಮೊದಲು ಅಗಲಾಗದೆ ಆಳಕ್ಕೆ ಹಾಗೆ ಕಟ್ಟಬೇಕು ಇದರ ಬೇರುಗಳನ್ನು ಅಂತಕ್ಕಂಥ ಸುದೀರ್ಘವಾಗಿ ಚಲನೆಯಲ್ಲಿ ಸುಮಾರು 12 ವರ್ಷ ಜೊತೆಯಲ್ಲಿ ನಿಂತುಕೊಂಡು ಈ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಮಟೀರಿಯಲ್ಗಳನ್ನು ಸಂಗ್ರಹಿಸಿ ಇದನ್ನು ಸಮಾಜಮುಖಿ ಚಿಂತನೆ ಇರತಕ್ಕಂಥ ಯುವ ಸಮುದಾಯ, ವಿದ್ಯಾರ್ಥಿ ಸಮುದಾಯ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ಕೆಲಸಗಳಿಗೆ ನಮ್ಮ ಜೊತೆಯಲ್ಲಿ ನಿಂತುಕೊಂಡು ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಬಾಲಾಜಿ ಕಾಂಬಳೆ ಅವರೇ. ಅದೇ ರೀತಿ ನಮ್ಮ ಏನಪ್ಪಾ ಅಂತಂದ್ರೆ 371 ಜೆ ಭಾಗದಲ್ಲಿ ಬಹಳ ಆಕ್ಟಿವ್ ಆಗಿ ಮತ್ತು ಪರಿಣಾಮಕಾರಿಯಾಗಿ ಕಟ್ತಕ್ಕಂಥ ಒಬ್ರು ಮೌನೇಶ್ ಅವರು ಮತ್ತೆ ಇನ್ನೊಬ್ರು ಏನಪ್ಪಾ ಅಂತಂದ್ರೆ ಸಂದೀಪ್ ಕಾಂಟೆ ಅವರು. ಯಾವುದೇ ಒಂದು ಜನಪರ ಕೆಲಸಗಳಿಗೆ ಮತ್ತು ಸರ್ಕಾರದ ನೀತಿ ನಿಯಮಗಳಿಗೆ, ವಿದ್ಯಾರ್ಥಿ ಪರ ಯಾವುದಾದ್ರು ನಿಲುವುಗಳಿಗೆ ಬೇಗನೆ ಸ್ಪಂದಿಸಿ ನಮ್ಮನ್ನೆಲ್ಲವರನ್ನು ಕೂಡ ಏನಪ್ಪಾ ಅಂತ ಕರ್ನಾಟಕ ರಾಜ್ಯದಲ್ಲಿ ಎಚ್ಚರಿಸಿ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಹಾಗೆ, ಸರ್ಕಾರಗಳು ಕೂಡ ಪ್ರತಿಕ್ರಿಯೆ ನೀಡುವ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ನನ್ನೆಲ್ಲ ಗೆಳೆಯರ ಬಳಗದವ್ರೆ. ಈಗ ಯಾಕೆ ನಾವು ಇಲ್ಲೆಲ್ಲ ಸೇರಿದ್ದೀವಪ್ಪ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ದಿನ ಅಕ್ಷರ ಕ್ರಾಂತಿಗೆ ಮುನ್ನುಡಿ ಬರೆದಿರತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ನಾವೆಲ್ಲರೂ ಇಲ್ಲೆಲ್ಲ ಹೆಣ್ಣು ಮಕ್ಕಳನ್ನೇ ಹೆಚ್ಚು ಸೇರಿಸಿದ್ದೀವಿ. ಹೆಣ್ಣು ಮಕ್ಕಳಿಗೆ ಹೆಚ್ಚು ಸೇರಿಸಿ ಹೆಣ್ಣು ಮಕ್ಕಳನ್ನೇ ಗೌರವಿಸುವಂತ ಕಾರ್ಯಕ್ರಮ ಇದು. ಯಾಕೆ ಹೆಣ್ಣು ಮಕ್ಕಳನ್ನ ಸೇರಿಸಿದ್ದೀವಿ ಮತ್ತೆ ಯಾಕೆ ಹೆಣ್ಣು ಮಕ್ಕಳನ್ನ ಗೌರವಿಸ್ತೀವಿ ಅಂತದಕ್ಕೆ ಮಾತನಾಡಲಿಕ್ಕೆ ಅತಿಥಿಗಳು ಮಾತಾಡ್ತಾರೆ. ನಾನು ಈಗ ಇಲ್ಲಿವರೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆ ಒಂದು ಕ್ಯಾಲೆಂಡರ್ ಈಗ ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಮಹೋದಯರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಕೊಡೋದ್ರಿಂದ ಈ ಒಂದು ಕ್ಯಾಲೆಂಡರ್ ತಾವು ಕೂಡ ತಮ್ಮ ಮನೆಯಲ್ಲಿ ಹಾಕಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಸಾವಿತ್ರಿಬಾಯಿ ಫುಲೆಯವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಕ್ಷರದ ಅವ್ವ ಬಹಳ ಸೂಕ್ಷ್ಮವಾಗಿ ಚಿಕ್ಕದಾಗಿ ಅವರು ಹೇಳಿದರು ಶ್ರೀನಾಥ್ ಪೂಜಾರಿ ಅವರು. ಸಾವಿತ್ರಿಬಾಯಿ ಫುಲೆ ಅವರು ನಮ್ಮನ್ನ ಏನು ಹೇಳ್ಕೊಟ್ರು, ಏನು ಸಾಧನೆ ಮಾಡಿದ್ರು ಅಂತ. ಯಾವುದೇ ಒಂದು ಸಾಧಕರ ಸಾಧಕಿಯರ ಜೀವನ ಚರಿತ್ರೆ ನಾವು ನೋಡಿದಾಗ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಅವರು ಬಂದ್ರಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಯಾರೋ ಅಗರ್ಭ ಶ್ರೀಮಂತರು ಇರಲಿಲ್ಲ. ನೀವು ಯಾರನ್ನೇ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ, ಸಾವಿತ್ರಿಬಾಯಿ ಫುಲೆ ಅವರಾಗ್ಲಿ, ಒನಕೆ ಓಬವ್ವ ಆಗ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಯಾರೇ ಆಗ್ಲಿ ಹೋರಾಟ ಮಾಡಿ ಬಂದವರು ಮಹಿಳೆ ಸಾಧಕಿಯರು. ಇನ್ನು ನಮ್ಮ ದಲಿತ ಜನಾಂಗಕ್ಕೆ ಅಕ್ಷರದ ಜ್ಞಾನ ಬರಲೇಬೇಕು. ವಿದ್ಯೆಯಿಂದಲೇ ನಾವು ಎಲ್ಲನೂ ಸಾಧಿಸಬಲ್ಲರು ಅಂತ ಹೇಳಿಕೊಟ್ಟು ಆ ಸಾವಿತ್ರಿಬಾಯಿ ಫುಲೆ ಅವರು
ಮೊದಲ ಶಿಕ್ಷಕಿ ಅಂತ ಹೇಳಿದ್ರು. ನಾವೆಲ್ಲ ಹೇಳ್ತೇವೆ ಬಿಹೈಂಡ್ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್, ಬಟ್ ಐ ಸೇ behind every successful woman there is a father, brother, husband and children. So ತಂದೆ, ಮಗ, ಗಂಡ ಎಲ್ಲರ ಸಹಕಾರ ಇದ್ರೆ ಒಂದು ಹೆಣ್ಣುಗಳು ಮೇಲೆ ಬರ್ತಾರಂತ ಹೇಳಿ ಅವರ ಜ್ಯೋತಿಬಾ ಫುಲೆ ಅವರು ಅವ್ರಿಗೆ ಏನು ಪ್ರಚೋದನೆ ಹೇಳಿ ನೀನು ಮಾಡಬಲ್ಲೆ, ನೀನು ಓದಬಲ್ಲೆ ಅಂತ ಹೇಳಿ ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ ಅಕ್ಷರ ಜ್ಞಾನ ಕೊಟ್ಟರಲ್ಲ. ಹಾಗಾಗಿ ಆ ಜ್ಯೋತಿಬಾ ಫುಲೆ ಅವರಿಗೂ ನಾವು ಬಹಳ ನೆನೆಸ್ಕೊಳ್ಬೇಕಾಗ್ತೈತಿ. ಫಲ ಹೊಲಿಯುವಂತವನು ಅವ ಚೌರಿಕನು ಯಾರೇ ಆಗಲಿ, ಆದ್ರೆ ಅವು ಬರಬರ್ತಾ ಜಾತಿಯಿಂದ ಅವು ತುಚ್ಛ ಕೆಲಸಗಳಾದವು. ಅವನ್ನೆಲ್ಲ ಮಾಡಬೇಡಿರಿ, ಅವನ್ನೆಲ್ಲ ಮಾಡಬಾರ್ದು. ನೀವು ಓದಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಓದಿದ್ರು ಹಾಗೆ ಓದಬೇಕು. ಡಾಕ್ಟರ್ ಆಗಿ, ವಿಜ್ಞಾನಿಗಳಾಗಿ, IAS ಆಫೀಸರ್ ಆಗಿ, KS ಅಧಿಕಾರಿಗಳಾಗಿ ಅದು ಆಗಬೇಕು. ನೀವು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು. ರಾಜಕಾರಣಿಗಳಾಗಬೇಕು, ಮಂತ್ರಿಗಳಾಗಬೇಕು, ಅದು ನಿಮ್ಮ ಕನಸು, ಗುರಿಯಾಗಿರಬೇಕು. ಹೌದಾ? ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಎಂಥ ಶಸ್ತ್ರವನ್ನು ತನ್ನ ಹೆಂಡತಿಗೆ ಜ್ಯೋತಿಬಾ ಅಜ್ಞಾನ ಅಶಿಕ್ಷಿತೆಯಾದಂತಹ ಸಾವಿತ್ರಿಬಾಯಿ ಫುಲೆ ಅವರಿಗೆ ತಾವೇ ಕಲಿಸ್ತಾರೆ, ಅಕ್ಷರ ಕಲಿಸ್ತಾರೆ. ಮುಂದೆ ಪಾಸ್ ಆಗಿ ನಾರ್ಮಲ್ ಅನ್ನುವಂಥ ಒಂದು ತರಬೇತಿ ಕೇಂದ್ರದಲ್ಲಿ ಮೊದಲು ಟೀಚಿಂಗ್ ಕೋರ್ಸ್ ಅನ್ನು ಮುಗಿಸ್ತಾರೆ, ತರಬೇತಿ ಕೋರ್ಸ್ ಅನ್ನು ಮುಗಿಸ್ತಾರೆ. ಬ್ರಿಟಿಷ್ ಗೌರ್ಮೆಂಟ್ ದ ಫಸ್ಟ್ ಇಂಡಿಯನ್ ಲೇಡಿ ಆಫ್ ದಿ ಟೀಚರ್ ಅಂತೇಳಿ ಅವಾರ್ಡ್ ಕೊಡ್ತಾರೆ ಅವರಿಗೆ. ಇದು ಹೆಮ್ಮೆ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನು ಸಮಾನತೆ ಕೊಟ್ಟಾರ ಅದ್ರ ಮ್ಯಾಲೆಲ್ಲ ಮುಂದೆ ಹೊಂಟಿವಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಅಕ್ಷರ ಅಂದ್ರೆ ಗೊತ್ತಿರದೇ ಇರೋ ಕಾಲದಲ್ಲಿ ಒಂದು ಶಿಕ್ಷಣದ ಕ್ರಾಂತಿ ಮಾಡಿದ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನಾವು ಭಾಳ ನೆನೆಸ್ಕೋಬೇಕಾಗ್ತೈತಿ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಶತಕೋಟಿ ನಮಸ್ಕಾರ. ಸಾವಿತ್ರಿಬಾಯಿ ಫುಲೆ ಅವರು ಇರಲಿಲ್ಲ ಅಂದ್ರೆ ನಾವಿವತ್ತು ಅಕ್ಷರ ಪಡಿಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹೆಣ್ಮಕ್ಳು ಭಾಳ ಶೋಷಣೆಗೆ ಒಳಗಾಗಿರ್ತಿದ್ವಿ, ನಾವು ಶಿಕ್ಷಣ ಪಡಿತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಹಳಷ್ಟು ಸಾಕಷ್ಟು ಜನ ವಿದ್ಯಾರ್ಥಿನಿಯರದಿರಿ. ನಾನು ನಿಮಗೆ ವಿದ್ಯಾರ್ಥಿನಿಯರು ಶಿಕ್ಷಣ ಪಡೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೂ ಇಲ್ಲಿ ಕರೆಸಿ ಒಂದು ಸನ್ಮಾನ ಮಾಡಿದಕ್ಕಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೆ ನನಗೆ ಇಲ್ಲಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರಿಗೆ, ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರಿಗೆ ಎರಡು ಮಾತು ಹೇಳಂತ ಹೇಳಿದ್ರೆ ಬಹಳ ಭಾವನಾತ್ಮಕ ನೆಲೆಯಲ್ಲಿ ಸ್ವಂತದ ಅನುಭವಗಳನ್ನು ನಮ್ಮ ಪರಿಷತ್ ಮೂಲಕ ಹಮ್ಮಿಕೊಂಡಂತಹ ಈ ಒಂದು ಸಾಧನೆಗೈದ ಮಹಿಳಾ ಸಾಧಕ ಅಕ್ಷರಗಳನ್ನು ಸಾವಿತ್ರಿಯಲ್ಲಿ ಮೀಸಲಾತಿ ಅಡಿಯಲ್ಲಿ ಶಿಕ್ಷಕ ಹುದ್ದೆಯನ್ನು ನಿರ್ವಹಿಸುತ್ತಾ ಇವತ್ತು ಕನ್ನಡ ಅಭಿವೃದ್ಧಿಯ ಪ್ರಾಧಿಕಾರದ ಸದಸ್ಯೆಯಾಗಿ ನಾನು ನೇಮಕವಾಗಿದ್ದಕ್ಕೆ ನಮ್ಮ ಸಾವಿತ್ರಿಬಾಯಿ ಫುಲೆ ಜಾಗತೀಕರಣದ ಈ ಸಂದರ್ಭದಲ್ಲಿ ನಾವು ಸಂವೇದನೆಗಳನ್ನ ಎಲ್ಲೋ ಕಳ್ಕೊಂತೀವಿ ಅಂತ ಹೇಳಿ ನಮ್ಗೆ ಕೆಲವೊಂದ್ಸಲ ಭಾಸವಾಗ್ತೈತಿ. ನಮ್ಮ ಸಂವೇದನೆಗಳನ್ನ ನಾವು ಮರು ಸೃಷ್ಟಿಸಿಕೊಳ್ಬೇಕಾಗೈತಿ. ಬಾಬಾ ಸಾಹೇಬ್ ಅವರು ಏನೆಲ್ಲ ಅನುಭವಿಸಿ ಇವತ್ತು ಕಾಲ ಬಂದೈತಿ. ಯಾರು ನಿಜವಾಗಿ ನಾಯಕರಾಗ್ಯಾರ, ಯಾರು ನಾಯಕರಂತೆ ನಮಗ ಅದ್ರೊಳಗೆ ಸೇರ್ಕೊಂಡಾರ ಅನ್ನೋದನ್ನ ನಾವು ಬೈಫರ್ಕೇಟ್ ಮಾಡಿ ನೋಡ್ಬೇಕಾದಾಗ ನಮಗ ಅಧ್ಯಯನ ಬಹಳ ಮುಖ್ಯ ಆಗ್ತೈತಿ. ಬಹಳ